ಗೀತಾ ಇಡ್ತಾಳೆ ಅಂತ ಬಂದ್ರೆ ಎಲ್ಲೋ ಯಾರು ಇಲ್ಲ. ಏನೋ ವಿಜಯ್ ಇದು, ಆ ಶರಣ್ಯ ನೋಡಿದ್ರೆ ಅಷ್ಟೊಂದು ಬಿಲ್ಡಪ್ ಕೊಟ್ಲು ಗೀತಾನ ಇಲ್ಲೇ ಇಡ್ತೀನಿ ಅಂತ. ಆದ್ರೆ ಈಗ ನೋಡಿದ್ರೆ ಅವಳ ಜೊತೆನೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಮತ್ತಾಗ್ಲೇ ಸದಾಶಿವನ ಹತ್ರ 1 hour ಟೈಮ್ ಬೇಕಂದ್ಲಲ್ಲ. ಯಾರಾದ್ರೂ ಹೋಗಿ ವಿಚಾರಿಸ್ಕೊಂಬರ್ರ. ವಿಜಿ ಗೀತಾ ಜೊತೆ ಇಷ್ಟ ಬೇಗ ಮಾತಾಡ್ ಮುಗಿಸ್ತಾ? ಮಾತಾಡೋದಲ್ಲಿ ಶರಣ್ಯ, ಗೀತಾನೇ ಇಲ್ಲ. ಗೀತಾ ಇಲ್ಲ ಅಂದ್ರೆ ಎಲ್ಲಿ ಹೋದ್ಲು? ರೂಮ್ಗೂ ಬರ್ಲಿಲ್ಲ ಅವಳು. ಹೌದು ವಿಜಿ, ಇಲ್ಲೇ ನೀರಲ್ಲಿ ಆಡ್ತಿದ್ಲ ಅವಳು. ಗೀತಾ 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 ಗೀತಾ. ಹಲೋ, ವಾಟ್ ಹ್ಯಾಪನ್? ಸರ್, ಗೀತಾ ಕಾಣಿಸ್ತಿಲ್ಲ ಸರ್. ಗೀತಾ ಕಾಣದೇ ಇರೋದಕ್ಕೆ ಇಲ್ಲೇನೋ ಮಾರಮ್ಮನ ಜಾತ್ರೆ ನಡೀತಾ ಇದೆಯೇನೋ. ಸರ್ ಸುಮ್ಮನೆ ಇರಿ ಸರ್, ತಮಾಷೆ ಮಾಡಬೇಡಿ. ಗೀತಾ 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 ಗೀತಾ. ಗೀತಾ ಕಣ್ಬಿಡು ಗೀತಾ. ಸರ್ ನೋಡಿ ಸರ್, ನೋಡ್ರೋ ಕಣ್ಬಿಟ್ಲು. ಶರಣ್ಯ, ಏನಾಯ್ತು ನನಗೆ? ನೀನ್ ನೀರೊಳಗೆ ಮುಳುಗಿ ನಿನ್ಗೆ ಎಚ್ಚರ ತಪ್ಪಿತ್ತು ಕಣೆ. ವಿಜಿನೇ ನಿನ್ನ ಕಾಪಾಡಿದ್ದು. ಇನ್ನೇನ ಗೀತಾಳ ಬಾಡಿ ನೀರಲ್ಲಿ ತೇಲ್ಬೇಕು, ಅಷ್ಟರಲ್ಲಿ ಹೀರೋ ಥರ ಬಂದು ಆ ವಿಜಯ್ ಕಾಪಾಡ್ಬಿಟ್ಟ. ನಾನಿವಾಗ ಮೇಡಮ್ಗೆ ಫೋನ್ ಮಾಡಿ, ಮೇಡಮ್ ನಿಮ್ಮ ಮಗನ ನನ್ನ ಪ್ಲ್ಯಾನ್ ಆನ್ ಮಾಡ್ದೆ ಅಂತ ಹೇಳಿದ್ರೆ ಅವರು ನನ್ನನ್ನೇ ಬೈತಾರೆ. ಏನು ಮಾಡಲಿ? ಏನಾದ್ರು ಕೆಲಸ ಮಾಡಬೇಕು ಅಂದರೆ ಈ ಥರ ಕೆಸರುಗೆಟ್ಟು ಬರುತ್ತೆ, ತೊಳ್ಕೊಬೇಕಲ್ಲ, ನೀರಿದೆ. ಏನಯ್ಯ ಮಾಡ್ತಾ ಇದ್ಯಾ? ಹರೀಶ ನೋಡೋ ಏನು ಮಾಡ್ತಿದ್ಯಾ ನೋಡೋ. ಏನಯ್ಯ ಮಾಡ್ತಿದ್ಯಾ? ಸರ್ ಕಾಲು ತೊಳ್ಕೊತಾ ಇದ್ದೀನಿ ಸರ್. ಅದು ಪೆಟ್ರೋಲ್ ಪೈಪಯ್ಯ, ಅದರಲ್ಲಿ ಕಾಲು ತೊಳ್ಕೊತಾರ ಯಾರಾದ್ರು? ಹೋಗಿ ಅಲ್ಲಿದೆ ನೀರು, ಹೋಗು ಹೋಗು ಹೋಗಯ್ಯ. ಸುಮ್ಮನೆ ಬಂದ್ಬಿಡ್ತೀರಾ. ವಿಜಿ ನಿನ್ನ ಯಾವ ಲೆವೆಲ್ಗೆ ಲವ್ ಮಾಡ್ತಿದ್ದಾನೆ ಅಂತ ಇವಾಗ ಅರ್ಥ ಆಗೋಯ್ತು ಗೀತಾ. ನಿನ್ನ ನೀರಿಂದ ಮೇಲೆತ್ಬೇಕಾದ್ರೆ ನೀನು ಉಸಿರಾಡ್ತಾನೆ ಇರಲಿಲ್ಲ ಕಣೆ. ವಿಜಿ ಎಷ್ಟು ಕಿರ್ಚ್ಕೊಳ್ತಿದ್ದ ಗೊತ್ತಾ? ಗೀತಾ ಎದಳು, ಗೀತಾ ಕಣ್ಬಿಡು, ನಿನ್ನ ಏಳ್ಸೋಕೆ ಅವನು ಒದ್ದಾಡ್ತಿದ್ದ ಕಣೆ. ಪನಿ ಸರಿ ಗರಿ 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 ಸನಿ ಸರಿ ಗಮರಿ ಮಗಮ. ನೀನ್ ಹೊಟ್ಟೆ ನದ್ಮಿ ನೀರ್ ಆಚೆ ಹಾಕ್ಸೋ ಪ್ರಯತ್ನ ಮಾಡ್ದೆ, ನೀರ್ ಆಚೆ ಬಂತು ಅಷ್ಟೇ, ನಿನಗೆ ಪ್ರಜ್ಞೆನೇ ಬಂದಿಲ್ಲ ಗೀತಾ. ಗೀತಾ ನಿಜ ಹೇಳ್ತೀನಿ ಕಣೆ, ನಾವೆಲ್ಲ ನಿನಗೇನೋ ಆಗೋಯ್ತು, ನೀನಿಲ್ಲ ಅಂತ ಕಂಗಾಲಾಗೋಗಿ ಬಿಟ್ಟಿದ್ದೆ ಕಣೆ. ಆದ್ರೆ ವಿಜಿ ಹಿಂದೆ ಮುಂದೆ ಯೋಚನೆ ಮಾಡ್ದೆ ನಿನ್ ತುಟಿ ಮೇಲೆ ಅವನ್ ತುಟಿ ಇಟ್ಟು ಉಸಿರು ಕೊಟ್ಟ ಗೀತಾ.
ಹೌದು ಕಣೆ ಗೀತಾ, ಈಗ ನೀನ್ ಜೀವಂತವಾಗಿರೋಕೆ ಅವನೇ ಕಾರಣ. ಆ ದಿನ ಬಾಂಬ್ ಬ್ಲಾಸ್ಟ್ ಆದಾಗ ನೀನು ಅವನಿಗೆ ರಕ್ತ ಕೊಟ್ಟು ಉಳಿಸ್ಕೊಂಡೆ. ಇವತ್ತು ನೀನು ನೀರಲ್ಲಿ ಬಿದ್ದಾಗ ಅವ್ನು ನಿನಗೆ ಉಸಿರು ಕೊಟ್ಟು ಉಳಿಸ್ದ ಕಣೆ. ನಿಜವಾದ ಗಂಡ ಹೆಂಡತಿ ಅಂದ್ರೆ ನೀವೇ ಕಣ್ರೆ. ಜೀವಕ್ಕೆ ಜೀವ ಕೊಡೋ ಜೋಡಿ ನೀವು. ನಿನ್ ತುಟಿ ಮೇಲೆ ಅವನ್ ತುಟಿ ಇಟ್ಟು ಉಸಿರು ಕೊಟ್ಟ ಗೀತಾ. ಅವ್ನ್ ತುಟಿ ನನ್ ತುಟಿ ಮೇಲೆ ಇಟ್ಟ ಅಂದ್ಯಲ್ಲ, ಅದಕ್ಕೆ ಬಾಯಿ ತೊಳ್ಕೊತಾ ಇದ್ದೀನಿ. ಅಲ್ಲ, ಅವ್ನ್ ಬೇಡ ಬೇಡ ಅಂತ ದೂರ ತಳ್ತಿದ್ರು, ಅವ್ನ್ ಯಾಕೆ ನನ್ನನ್ನು ಉಳಿಸ್ಕೋಬೇಕು? ನಿನಗ್ ನೀನ್ ಬೇಡ ಅಂದ್ರು ಅವನಿಗೆ ನೀನ್ ಬೇಕು ಗೀತಾ, ಅದೇ ಪ್ರೀತಿ. ಈಗ ಬಾಯಿ ತೊಳ್ಕೊತಿದ್ಯಲ್ಲ ನೀನು, ಇದೇ ತರ ನಿನ್ ಮನ್ಸನ್ನು ತೊಳ್ಕೊಳಕ್ಕಾಗತ್ತಾ? ಆದ್ರೆ ನಿನ್ ಜೀವ ಉಳಿಸಿರೋ ವಿಜಿಗೆ ಥ್ಯಾಂಕ್ಸ್ ಹೇಳು. ಏನ್ ದೊಡ್ಡಣ್ಣ ಇವನು, ಆ ಗೀತನ ಮುಗಿಸ್ಬಿಟ್ಟೆ ಅನ್ನೋ ಖುಷಿ ಮುಗಿಲ್ ಮುಟ್ಟೋ ಅಷ್ಟರಲ್ಲಿ ಅವಳು ಬದುಕಿದಾಳೆ ಅನ್ನೋ ಬಾಂಬ್ ಹಾಕ್ಬಿಟ್ನಲ್ಲ. ನಿನ್ ಮಗ ಮಾಡಿದ ಎಡವಟ್ಟಿಗೆ ಆ ಶ್ರೀಕರ ಏನ್ ಮಾಡ್ತಾನೆ? ಏನ್ ಎಡ್ವಟ್ ಮಾಡ್ಬಿಟ್ಟ, ಏನ್ ಅಣ್ಣ ಎಡ್ವಟ್ ಮಾಡ್ಬಿಟ್ಟ? ಅವನೇ ತಾನೇ ಹೇಳಿದ್ದು, 1 ನಿಮಿಷ ಪೂಲ್ ಹತ್ರ ಯಾರನ್ನು ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದೆ ನನ್ ನಿಜವಾದ ಟಾಸ್ಕ್ ಅಂತ. ನೋಡ್ಕೋಬೇಕಾಗಿತ್ತು. ಅಯ್ಯೋ ಕೂಲ್ ಕೂಲ್ ಕೂಲ್. ಏನಣ್ಣ ಕೂಲು? ಕೂಲ್ ಅಂತೆ ಕೂಲು. ನಿನಗೆ ಇದೊಂದು ಪದ ಬಿಟ್ರೆ ಬೇರೆ ಇನ್ನೇನು ಹೇಳೋದಕ್ಕೆ ಬರೋದಿಲ್ವಾ? ಕೂಲ್ ಅಂತೆ ಕೂಲು. ಎಲ್ಲರೂ ಸೇರ್ಕೊಂಡು ನನ್ನನ್ನ ಫೂಲ್ ಮಾಡ್ತಾ ಇದ್ದೀರಾ. ಹೋಗ್ಲಿ ಬಿಡು, ಮೊದಲನೇ ಪ್ರಯತ್ನ ಅಲ್ವಾ, ದೇವ್ರಿಗೆ ಬಿಟ್ಬಿಡೋಣ. ಅವನು ಇನ್ನೂ ಟೈಮ್ ಇದೆ. ಇವತ್ತು ರಾತ್ರಿ ಅವನು ಏನಾದರೂ ಒಂದನ್ನು ಮಾಡೇ ಮಾಡ್ತಾನೆ. ಮಾಡಲಿಲ್ಲ ಅಂದರೆ ಅವನನ್ನು ಗೀತಾ ಪಕ್ಕದಲ್ಲೇ ನಿಲ್ಲಿಸಿ ಸುಟ್ಟು ಹಾಕೋದು ಈ ಭಾನುಮತಿನೇ. ಫಸ್ಟ್ ಟೈಮ್ ಕಂಡ್ರೋ ನನ್ನ ತುಟಿ ಅವಳ ತುಟಿನ ಟಚ್ ಮಾಡಿದ್ದು. ಏನು ನಡೀತು ಅಂತಾನೆ ಗೊತ್ತಾಗ್ಲಿಲ್ಲ, ಆದರೆ ಈಗ ಗೊತ್ತಾಗ್ತಿದೆ. ನಿಲ್ಸಿ. ನೀರ್ ನಿಲ್ಸಿ ಅಂದೆ. ಈ ಅವಕಾಶಕ್ಕೆ ಅಲ್ವಾ ನೀರಲ್ಲಿ ಹಗ್ಗ ಬಿಟ್ಟು ನನ್ ಕಾಲ್ ಸಿಕ್ಕಾಕೊಳ್ಳಂಗ್ ಮಾಡಿ ಇಷ್ಟೆಲ್ಲ ನಾಟಕ ಮಾಡಿದ್ದು. ಲುಕ್ ಮಿಸ್ಟರ್ ವಿಜಯ್, ಇಂಥ ಚೀಪ್ ಟ್ರಿಕ್ಸ್ ಇಂದ ನನಗೆ ಗೆಲ್ಬೋದು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ನೀನ್ ಈ ರೀತಿ ಸ್ವಿಮ್ಮಿಂಗ್ ಪೂಲ್ ಇಂದ ಕಾಪಾಡೋದಲ್ಲ, ನೀನು ಸಂಜೀವಿನಿ ಬಟ್ಟ ತಂದಿಟ್ರು ನಾನ್ ನಿನ್ಗೆ ಕರ್ಗಲ್ಲ.
ನಾನ್ ನಿನ್ಗೆ ಸಿಗಲ್ಲ. ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೋ. ಈ ನೆಪದಲ್ಲಾದ್ರೂ ನನ್ನ ಎದುರುಗಡೆ ಬಂದು ಮಾತಾಡಿದ್ಲಲ್ಲ, ಸಖತ್ ಖುಷಿ ಆಗ್ತಿದೆ. ಏ ಅಪ್ಪೆ, ಏನ್ ಮುಖ ನೋಡ್ತಿದ್ಯಾ? ನೀರ್ ಬಿಡೋ. ಹೌದಾ ಗೀತಾ, ನಿನ್ನ ಗಂಡನೇ ನಿನ್ನನ್ನು ಕಾಪಾಡ್ದ. ಶಾಸ್ತ್ರಿಗಳು ಜಲಗಂಡಾಂತರ ಇದೆ ಅಂತ ಹೇಳಿದ್ರು, ಆದರೆ ಆ ಗಂಡಾಂತರದಿಂದ ನಿನ್ನ ಗಂಡನೇ ಕಾಪಾಡ್ತಾನೆ ಅನ್ನೋದೇ ಕಣೆ ದೇವರ ನಿರ್ಧಾರ. ಅಮ್ಮ ಪ್ಲೀಸ್, ಅವನ್ನ ನನ್ ಗಂಡ ಅನ್ಬೇಡ. ಅವನ್ಗೂ ನನ್ಗೂ ಯಾವುದೇ ಸಂಬಂಧ ಇಲ್ಲ. ನೀನೇನೇ ಹೇಳು ಗೀತಾ, ಈ ವಿಚಾರದಲ್ಲಿ ನಾನು ಅಳಿಯಂದ್ರ ಪರ. ಈ ಟ್ರಿಪ್ಪು ನಿನ್ನ ವಿಜಿನ ಒಂದು ಮಾಡೇ ಮಾಡುತ್ತೆ. ಇದನ್ನ ಯಾರಿಂದಲೂ ತಪ್ಸಕ್ಕಾಗಲ್ಲ ಗೀತಾ. ಏನ್ ಸರ್ ಹೊಗೆ ಹಾಕ್ಸ್ಕೊಂಡ್ಬಿಟ್ರೆ? ಏನು ಇಲ್ಲ ಸರ್, ಅದು ಹೊಗೆ ಬರ್ತಿತ್ತಲ್ಲ, ಸ್ವಲ್ಪ ಹಿಂದೆ ಕುತ್ಕೊಳ್ಳಿ, ಇಲ್ಲಾಂದ್ರೆ ಕಣ್ಣೂರಿ ಜಾಸ್ತಿ ಆಗಿ ಕಣ್ಣಲ್ಲಿ ಗಳ 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 ಅಂತ ನೀರು ಬಂದ್ಬಿಡುತ್ತೆ ಅಂದೆ. ಏಯ್, ಹೊಗೆ ಬರೋದಿಲ್ಲೋ. ಈ ಫೈರ್ ಕ್ಯಾಂಪ್ ನೋಡ್ತಾ ಇದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಈ ಬೆಂಕಿಯಲ್ಲಿ ದಗದಗನೆ ನನ್ನ ಫ್ಲಾಶ್ ಬ್ಯಾಕ್ ಲವ್ ಸ್ಟೋರಿ ನೆನಪಿಗೆ ಬರ್ತಾ ಇದೆ. ಲವ್ ಸ್ಟೋರಿನಾ? ನನ್ನ ಕಾಲೇಜ್ ಡೇಸ್ನಲ್ಲಿ ಒಬ್ಳು ಹುಡುಗಿ ಇದ್ದು, ಏನು ಬ್ಯೂಟಿ, ಏನು ಕ್ಯಾರೆಕ್ಟ್ರು, ಛೇ, ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗಲ್ಲ, ಎಕ್ಸಾಂಪಲ್ ಕೊಡೋದಕ್ಕೂ ಆಗಲ್ಲ. ವೈಟ್ ಡ್ರೆಸ್ ಹಾಕೊಂಡು ನಡೀತಾ ಬರ್ತಾ ಇದ್ರೆ ದೇವತೆ ದೇವತೆ ತರ ಕಾಣಿಸ್ತಾ ಇದ್ರು. ಬ್ಲ್ಯಾಕ್ ಡ್ರೆಸ್ ಹಾಕೊಂಡ್ರೆ ದೆವ್ವ ತರ ಕಾಣ್ತಿಲ್ಲ ಸರ್. ನಾವು ಇದೇ ತರ ಕಾಲೇಜ್ ಟ್ರಿಪ್ ಹೋದಾಗ ಹೀಗೆ ಒಂದು ಫೈರ್ ಕ್ಯಾಂಪ್ ಇತ್ತು. ಆಗ ಆ ಹುಡುಗಿಗೆ ನನ್ನ ಮೇಲೆ ಕೋಪ ಬಂದ್ಬಿಡ್ತು ಕಣ್ರು. ಯಾವ ಕಾರಣಕ್ಕೋ? ನಾನು ಅವಳಿಗೆ ಮ್ಯಾಚಿಂಗ್ ಶರ್ಟ್ ಹಾಕೊಂಬಂದಿಲ್ಲ ಅಂತ. ಆ್ಯಕ್ಚುಲಿ ಅವಳು ಮ್ಯಾಚಿಂಗಿಗೆ ನಾನು ಬನಿಯನ್ ಹಾಕೊಂಡು ಹೋಗಿದ್ದೆ. ಆದರೆ ಅದು ಅವಳಿಗೆ ಕಾಣಲಿಲ್ಲ. ನನ್ನ ಮೇಲೆ ಸಿಟ್ಟು ಮಾಡಿಕೊಂಡ್ಲು. ಅವಳು ಕೋಪ ಕಡಿಮೆ ಮಾಡೋದಕ್ಕೆ ಒಂದು ಗಿಟಾರ್ ಹಿಡ್ಕೊಂಡು ಹಾಡಾಡ್ಬೇಕಾಯ್ತು. ಯಾವ ಹಾಡು ಸರ್? ಯಾವ ಹಾಡು ಸರ್?